ನಾನು ನನ್ನ ಮಗನ ಡೆಲಿವರಿ ಟೈಮ್ನಲ್ಲಿ 2 ದಿನ ನನ್ನ ಜೊತೆ ಇವರು ಹಾಸ್ಪಿಟಲಲ್ಲಿ ಇದ್ರು. ಇದು ಊರಿನ ಸೋರೆಕಾಯಿಗೆ ಕೆಜಿಗೆ 60 ರೂಪಾಯಿ ನಮಗೆ ಕೊಡ್ತಾರೆ, ಅವರು 80 ರೂಪಾಯಿ ಸೇಲ್ ಮಾಡ್ತಾರೆ. ಹೌದು, ಚೆನ್ನಾಗಿದೆ. ಸ್ವಲ್ಪ ಲೈಟ್ ಆಗಿ ಹುಳಿ ಇದೆ, ಸ್ವೀಟ್ ಇದೆ. ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಮಾತ್ರ ಸಖತ್ತಾಗಿ ಇರತ್ತೆ ಅಂತ ಅನ್ಕೋತೀನಿ. ಹಲೋ, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ತುಂಬ ನಿಧಾನಕ್ಕೆ ಎದ್ಬಿಟ್ಟು ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಮನಸ್ಸು ತೀರಾ ಕೆಟ್ಟೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಅಡುಗೆ ಮಾಡೋದು ಬೇಡ, ಮನೆ ಕೆಲಸ ಮಾಡೋದು ಬೇಡ, ಆರಾಮಾಗಿ ಎಲ್ಲಾದ್ರೂ ಸುತ್ತಾಡೋದಕ್ಕೆ ಹೋಗೋಣ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಎಲ್ಲ ಅನ್ಸತ್ತೆ. ಇದು ನನಗೆ ಮಾತ್ರನಲ್ಲ, ನಿಮಗೂ ಕೂಡ ಈ ಥರ ಅನ್ಸತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಕೂಡ ಹಾಗೆ ಆಯಿತು. ಬೆಳಿಗ್ಗೆ ಯಾಕೋ ಎದ್ದೇಳೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಯೋಗ ಮಾಡೋದು ಬೇಡ, ಅಡುಗೆ ಮಾಡೋದು ಬೇಡ, ಏನು ಮಾಡೋದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಲೇಬೇಕಾಗತ್ತೆ. ಮನೆಯಲ್ಲಿ ಮಕ್ಕಳು, ಹಸ್ಬೆಂಡ್ ಬೆಳಿಗ್ಗೆ ಡ್ಯೂಟಿಗೆ, ಕಾಲೇಜು, ಸ್ಕೂಲ್ ಅಂತ ಹೋಗಬೇಕಿದ್ರೆ ಅವರಿಗೆ ಟೈಮ್ಗೆ ಕರೆಕ್ಟಾಗಿ ತಿಂಡಿ ಮಾಡಿಕೊಟ್ಟು ಅವ್ರನ್ನ ಕಲಿಸ್ಕೊಡೋದು ನಮ್ಮದು ಒಂದು ದೊಡ್ಡ ಜವಾಬ್ದಾರಿ, ಹಾಗೆ ನಮ್ಮದು ಕರ್ತವ್ಯ ಆಗಿರುತ್ತೆ. ಈ ಮನಸ್ಸು ಅನ್ನೋದು ಯಾವಾಗ ಕೆಟ್ಟೋಗುತ್ತೆ, ಯಾವಾಗ ಸರಿ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದ್ಸಲ ತುಂಬ ಖುಷಿಯಾಗಿರ್ತೀವಿ, ಸಡನ್ ಆಗಿ ಏನಾದರೂ ಒಂದು ನೆನಪಿಗೆ ಬಂದುಬಿಟ್ಟು ಮೂಡ್ ಆಫ್ ಆಗಿ ಏನೋ ಒಂಥರ ಅಪ್ಸೆಟ್ ಆಗ್ತೀವಿ. ಈ ಥರ ಎಲ್ಲ ಆಗ್ತಾ ಇರತ್ತೆ. ಇದು ಕಾಮನ್ ಅಂತ ಅನ್ಕೋತೀನಿ ಮನುಷ್ಯ ಜನ್ಮದಲ್ಲಿ. ಸೊ ನಾವು ಅದನ್ನೇ ಇಟ್ಕೊಂಡು ನಮಗೆ ಕೂರೋದಕ್ಕಾಗಲ್ಲ. ನಾವು ಏನೇ ಇದ್ರೂ, ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ, ಮನಸ್ಸೆಷ್ಟೇ ಹಾಳಾದರೂ ಕೂಡ ಬೆಳಿಗ್ಗೆ ಹೆಣ್ಮಕ್ಳು ಎದ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿ ತಿಂಡಿ ಮಾಡಿಬಿಟ್ಟು ಮನೆಯವರೆಲ್ಲರಿಗೂ ಪ್ರೀತಿಯಿಂದನೇ ಮಾಡಿ, ಪ್ರೀತಿಯಿಂದನೇ ಬಡಿಸಿ, ನಗು ಮುಖಾನ ಹೊತ್ಕೊಂಡು ಅವರೆಲ್ಲರನ್ನ ಕಲಿಸ್ಕೊಟ್ರೆ ಆ ದಿನ ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ, ಮನೇಲಿ ಕೂಡ ನೆಮ್ಮದಿ ಇರುತ್ತೆ. ಇದು ನನ್ನ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಏನೇ ಇದ್ರೂ ಕೂಡ ನಾನು ಯಾವುದನ್ನು ಯಾರಿಗೂ ತೋರಿಸ್ಕೊಳ್ಳದೆ ಮುಖ ಹೊತ್ಕೊಂಡು ಬೆಳಿಗ್ಗೆ ಎದ್ದು ಪ್ರೀತಿಯಿಂದನೇ ಅಡುಗೆ ಮಾಡಿ ಎಲ್ಲರನ್ನು ಕೂಡ ಪ್ರೀತಿಯಿಂದನೇ ಕಲಿಸ್ಕೊಡ್ತೀನಿ. ಇದು ನಾವು ಹೆಣ್ಮಕ್ಳಾಗಿ ನಮ್ಮದು ಒಂದು ಜವಾಬ್ದಾರಿ. ಹಾಗೆ ಮನೆಗೆ ಕೂಡ ತುಂಬ ಒಂದು ಅಂದರೆ ಒಳ್ಳೆ ಕಳೆ ಇದು, ಹೆಣ್ಮಕ್ಳು ಈ ಥರ ಇದ್ದರೆ. ಸೊ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಕ್ಯಾರೆಟ್, ಬೀಟ್ರೂಟು, ಆ್ಯಪಲ್ ಹಾಕಿಬಿಟ್ಟು ABC ಜ್ಯೂಸ್ ಮಾಡಿಕೊಂಡೆ. ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿಗೆ ನಾನಿಲ್ಲಿ ಇವತ್ತು ಬಾಳೆಹಣ್ಣು, ಬೀಟ್ರೂಟು ನಾನು ಜ್ಯೂಸ್ ಮಾಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ ಮಾಡಿಕೊಂಡ್ರೆ ಅಂತ ಅನ್ನಿಸ್ತು. ಸೊ ಕಲರ್ಫುಲ್ ಆಗಿತ್ತು ನೋಡಿ, ಸ್ವಲ್ಪ ಸ್ಟ್ರಾಬೆರಿ ಕಲರ್ ಕಾಣ್ತಾ ಇತ್ತು. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಹೇಳೋದಕ್ಕಿಂತ ಮೊದಲು ಟೈಮ್ ನೋಡ್ತಾ ಇದ್ದೀನಿ ಎಷ್ಟಾಯಿತು ಅಂತ ಅಂದ್ಬಿಟ್ಟು. 11 ಗಂಟೆ 10 ನಿಮಿಷ ಆಗಿದೆ. ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಇವತ್ತು ಏನು ಬುಧವಾರ, ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಕೌಶಿ, ಮಗು ಹಾಗೆ ಅಮ್ಮನ ಕರ್ಕೊಂಡು ಬರೋದಕ್ಕೆ. 1 ತಿಂಗಳಿಂದ ನಾವು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಅನ್ಕೋತಾನೆ ಇದ್ವಿ. ಬಟ್ ನನಗೆ ಹುಷಾರಿರಲಿಲ್ಲ ಅಲ್ವಾ, ಚಿಕ್ಕ ಮಗು ಅಲ್ವಾ, ಇನ್ಫೆಕ್ಷನ್ ಏನಾದರೂ ಆಗತ್ತೆ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡು ಬಂದಿರಲಿಲ್ಲ. ಇವತ್ತು ಹೋಗಬೇಕು. ಟೈಮ್ 11 ಗಂಟೆ 10 ನಿಮಿಷ. ಓಕೆ, 11 ಕಾಲ ಆಗ್ತಾ ಬಂತು. ನನ್ನ ಮಗ ಇದ್ದಾನೆ, ಅವನು ಮತ್ತು ನಾನು ಇಬ್ಬರು ಹೋಗಿ ಬರುವಂಥದ್ದು. ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿತ್ತು, ಅದನ್ನು ಇವತ್ತೇ ಎಂಡ್ ಮಾಡಿಬಿಟ್ಟು ಹಾಗೆ ವಾಪಸ್ ವಿಡಿಯೋನ ಶುರು ಮಾಡಿಕೊಂಡೆ. ಬನ್ನಿ, ಇವತ್ತು ಅಮ್ಮ, ಕೌಶಿ ಹಾಗೆ ನಮ್ಮ ಪುಟಾಣಿನ ಕರ್ಕೊಂಡು ಬರುವಂತಹ ದಿನ. ತುಂಬ ಅಂದರೆ ತುಂಬಾ ಹ್ಯಾಪಿಯಾಗಿದ್ದೀವಿ ಎಲ್ಲರೂ. ನಮ್ಮ ಮಾಧವಿಗೆ ಎಕ್ಸಾಮ್ ಆಗ್ತಾಯಿದೆ, ನಾಳೆ ಒಂದು ದಿನ ಇದೆ. ಅವಳಿಗೆ ಸ್ವಲ್ಪ ಬೇಜಾರಾಯಿತು. ತೊಂದರೆ ಇಲ್ಲ, ನಾಳೆಗೆ ಮುಗಿಯತ್ತೆ ಅಂತ ಅಂದ್ಕೊಂಡು ಇವತ್ತು ಕರ್ಕೊಂಡು ಬಂದಿದ್ದೀನಿ. ಇಲ್ಲ ಅಂತ ಹೇಳಿದರೆ ಸಂಡೇ ತನಕ ಕಾಯಬೇಕಾಗತ್ತೆ, ರಜೆ ಇರಲ್ಲ ಅಲ್ವಾ ಮಗನಿಗೆ ಕೂಡ. ಸೊ ಹಾಗಾಗಿ ಓಕೆ, ಬನ್ನಿ ಹೊರಡುವ. ವಿಡಿಯೋ ಮಾಡ್ತೀನಿ. ನಾವು ಕೂಡ ತುಂಬ ದಿನ ಆಯಿತು, 1 ತಿಂಗಳು, ಒಂದೂವರೆ ತಿಂಗಳಾಯಿತು ಮಗುನ ನೋಡಿ ಬಂದುಬಿಟ್ಟು. ನಮಗೆ ಕೂಡ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ನಮ್ಮ ಪುಟಾಣಿನ ನೋಡೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಲಾಗ್ನ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಸಂಜೆ ತನಕ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಈ ಲೈಫ್ ಅನ್ನೋದು ಯಾವ ಥರ ಚೇಂಜ್ ಆಗ್ತಾ ಇರುತ್ತಲ್ವಾ. ಮೊದಲೆಲ್ಲ ಅಮ್ಮನ ಮನೆಗೆ ಹೋಗೋದಂತ ಹೇಳಿದರೆ ಸ್ವಲ್ಪ ಬೋರ್ ಆಗ್ತಾ ಇತ್ತು, ಅಲ್ಲಿ ಅಮ್ಮ ಒಬ್ಬರೇ ಇರ್ತಾ ಇದ್ರು. ಸೊ ಹಾಗಾಗಿ ಆ ಮನೆ ಪೂರ್ತಿ ಏನೋ ಒಂಥರ ಬಿಕೋ ಅಂತ ಅನ್ನಿಸ್ತಾ ಇತ್ತು. ತಮ್ಮನ ಹೆಂಡತಿ ಗಲ್ಫಲ್ಲಿದ್ದರು. ಆ ಟೈಮ್ನಲ್ಲಿ ಅಲ್ಲೆಲ್ಲ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇತ್ತು. ಅದೇ ಇವಾಗ ಅಲ್ಲಿಗೆ ಹೋಗೋದಂತ ಹೇಳಿದ್ರೇ ಏನೋ ಒಂಥರ ಖುಷಿ. ನಮ್ಮ ಪುಟಾಣಿ ಇದ್ದಾನಲ್ವಾ, ಅವನ ಒಂದು ನಗು, ಅಳು ಎಲ್ಲಾನು ಕೂಡ ಮನೆಯಲ್ಲಿ ತುಂಬಿಕೊಂಡು ಆ ಮನೆಗೊಂದು ಕಳೆನೇ ಬಂದಿದೆ ಅಂತ ಹೇಳ್ಬೋದು. ಸೊ ಇವಾಗಂತೂ ಅಲ್ಲಿಗೆ ಹೋಗೋದಂತ ಹೇಳಿದ್ರೇ ನಮಗೆ ಯಾಕೋ ಎಲ್ರಿಗೂ ಖುಷಿ. ನನ್ನ ಮಗ ಅಂತೂ ತುಂಬ ದಿನದಿಂದ ಹೇಳ್ತಾನೆ ಇದ್ದ, ಯಾವಾಗ ಹೋಗೋದು, ಯಾವಾಗ ನೋಡ್ಬರೋದು, ಕರ್ಕೊಂಡು ಬರೋದು ಯಾವಾಗ ಅವ್ರನ್ನ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಫೈನಲಿ ತುಂಬ ದಿನಗಳ ನಂತರ 1 ಮಂತ್ ಆಯಿತು ನಾವು ಹೊರಡೋದು. ಹುಷಾರಿರ್ಲಿಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವ್ರನ್ನ ಕರ್ಕೊಂಡು ಬರೋದು. ಹಾಗೆ ಫೈನಲಿ ಇವತ್ತು ಹೊರಟು ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ.
ಅಮ್ಮ ನಾವು ಬರ್ತೀವಿ ಅಂತ ಗೊತ್ತಾದ ಕೂಡಲೇ ಇಲ್ಲಿ ಬಿಸಿ ಬಿಸಿಯಾಗಿ ದೋಸೆ, ಆಮೇಲೆ ಎಗ್ ಗ್ರೇವಿ, ಹಾಗೆ ಕಡಲೆ, ಒಣ ಮೀನು, ಹಾಗೆ ಸ್ಟಾರ್ ಫ್ರೂಟ್ನ ಹಾಕೊಂಡ್ಬಿಟ್ಟು ಒಂದು ಸಾರು ಮಾಡ್ಕೊಂಡಿದ್ರು. ಈ ಸಾರಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಮ್ಮನ ಕೈ ರುಚಿ ಅಂತ ಹೇಳಿದ್ರೆ ಹೇಳೋದೇ ಬೇಡ, ತುಂಬಾ ಟೇಸ್ಟಿಯಾಗಿರುತ್ತೆ ಅವ್ರು ಏನೇ ಮಾಡಿದ್ರು. ಅದ್ರಲ್ಲೂ ಕೂಡ ಒಣ ಮೀನು ಮತ್ತೆ ಕಡಲೆ ಎಲ್ಲ ಹಾಕ್ಬಿಟ್ಟು ಸಾರು ಮಾಡಿದ್ರೆ ತಿಂತಾನೆ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕೌಶಿ ಮತ್ತೆ ಅಮ್ಮ ಊಟ ಮಾಡ್ಕೊಂಡ್ರು, ನಾನು ಹಾಗೆ ನನ್ನ ಮಗ ದೋಸೆ ತಿನ್ಕೊಂಡ್ವಿ. ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ನಮ್ದು ಒಂದು ನೇಬರ್ ಮನೆ ಇದೆ ಅಂತ ಹೇಳಿದೆ ಅಲ್ವಾ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅವರು ಸೋರೆಕಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಸೊ ಹಾಗಾಗಿ ಅಲ್ಲಿಗೆ ಬಂದೆ. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ನಮ್ಮ ಅಮ್ಮನ ನೇಬರ್ ಮನೆ ಅಂತ ಅಂದ್ಬಿಟ್ಟು. ಇದೇ ಮನೆ, ಇವ್ರೆ ಅನ್ನ ನೋಡಿ. ಕೊತ್ತಂಬರಿದ್ದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ, ಅದು ಇವರೇ ಮಾಡಿರುವಂತಹ ವಿಡಿಯೋ. ಇವರು ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ದು ನನಗೆ. ಈಗ ಸೋರೆಕಾಯಿ ನೆಟ್ಟಿದ್ದಾರೆ ಈ ಸಲ. ಲಾಸ್ಟ್ ಇಯರ್ ಒಂದು ಮಂತಿತ್ತಾರತ, ತೆಕ್ಕರೆ ಮಂತಿತ್ತಾರತೆ, ಮುಳ್ಳು ಸೌತೆ ಮಾಡಿದ್ರು ಹೋದ್ ಸಲ. ಕೋಕೋಪಿಟ್ ಹಾಕಿ ಮಾಡಿದ್ದು. ಕೋಕೋಪಿಟ್ ಹಾಕಿ ಮಾಡಿದ್ದು ನೋಡಿ. ಗೊಬ್ಬರ ಇಲ್ಲ, ಅಲ್ಲಿ ಉಂಟು ಕೋಕೋಪಿಟ್ ತೋರಿಸ್ತಾರೆ. ಕೋಕೋಪಿಟ್ ಹಾಕಿ ಮಾಡಿರುವಂತದ್ದು, ತುಂಬಾ ಚೆನ್ನಾಗಿದೆ ಗಿಡ ಎಲ್ಲ. ಸೋರೆಕಾಯಿ ಕೂಡ ಇದೆ, ತುಂಬಾ ಇದೆ. ಚಿಕ್ಕ ಚಿಕ್ಕದಿದ್ದ ಕೆಲವೊಂದು ದೊಡ್ಡದಿದೆ. ಕೊಯ್ದು ಅಂದ ಇಲ್ಲಿಂದ ಅಲ್ಲಿ ತನಕ ಉಂಟು ನೋಡಿ ಗಿಡ. ಚಪ್ರ ತರ ಹಾಕಿದ್ದಾರೆ, ನೆಟ್ಟೆ ಹಾಕಿ ಮಾಡಿದ್ದು. ಇದು ನೆಟ್ಟತೆ ಮರ್ಕು ಅನ್ನೊಂದು, ಆ ನೆಟ್ಟೆ ಹಾಕಿ ಮಾಡಿದ್ದು ನೋಡಿ. ಫುಲ್ ನೆಟ್ಟೆ ಹಾಕಿದ್ದಾರೆ. ಉಂಟ್ಲೆ 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 ಅಲ್ಲೇ ಇದೆಲ್ಲ ಕೋಕೋಪಿಟ್ ಹಾಕಿ ಮಾಡಿದ್ದು ಎಲ್ಲ. ಇದು ಬುಡ ಎಲ್ಲ ಕೋಕೋಪಿಟ್. ಇದರಲ್ಲಿ ಮಿಂಟ್ ಹಾಕಿದೆ ನೋಡಿ, ಮಿಂಟ್ ಇದು ಒಳ್ಳೆ ಪರಿಮಳ ಉಂಟು. ಪುದೀನ 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 ಹಾಕಿದ್ದು. ಪರಿಮಳ ಅಂದ್ರೆ ಪರಿಮಳ. ಹೌದು, ಒಳ್ಳೆ ಪರಿಮಳ ಉಂಟು. ಬೇರೆ ಏನು ಗೊಬ್ಬರ ಇಲ್ಲ ನೋಡಿ, ಬರೇ ಕೋಕೋಪಿಟ್ ಮತ್ತೆ ಮಣ್ಣು ಅಷ್ಟೇ ಹಾಕಿ ಮಾಡಿರುವಂತದ್ದು. ಎಷ್ಟು ಬುಡ ಉಂಟು? ಇದು 9-10 ಬುಡ ಉಂಟು ಒಟ್ಟಿಗೆ. ಇದರಲ್ಲಿ 2, 4, 6, 8. 8 ಮಾರಿದ್ರಾ? ಎಷ್ಟು ಮಾರಿದ್ರಿ? 1-2 ಕ್ವಿಂಟಲ್ ಮಾರಿದೆ ಅಷ್ಟೇ. 2 ಕ್ವಿಂಟಲ್. ಎಷ್ಟಾಯ್ತು 2 ಕ್ವಿಂಟಲ್ಗೆ? ಈಗ 60 ರೂಪಾಯಿ ಕೊಡ್ತಾರೆ ಕೆಜಿಗೆ. 60 ರೂಪಾಯಿ. ಊರಿಗೆ 60. ಊರಿದ್ದು 60 ರೂಪಾಯಿ. ಊರಿನ ಸೋರೆಕಾಯಿಗೆ ದೊಡ್ಡದಕ್ಕೆ ಡಿಮಾಂಡ್ ಇಲ್ಲ ಅಂತ ಸ್ವಲ್ಪ ಸಣ್ಣದಿರುವಾಗ್ಲೇ ತೆಗೆಯುವುದು ಇದನ್ನು. ಊರಿನ ಸೋರೆಕಾಯಿ ಇದು. ಊರಿನ ಸೋರೆಕಾಯಿಗೆ ಕೆಜಿಗೆ 60 ರೂಪಾಯಿ. 60 ರೂಪಾಯಿ ನಮಗೆ ಕೊಡ್ತಾರೆ, ಅವರು 80 ರೂಪಾಯಿ ಸೇಲ್ ಮಾಡ್ತಾರೆ. ಹೌದು, ಚೆನ್ನಾಗಿದೆ. ಪ್ರತಿ ವರ್ಷ ಏನಾದ್ರೂ ಈ ತರ ಒಂದು ತರಕಾರಿಗಳನ್ನ ಮಾಡ್ತಾ ಇರ್ತಾರೆ. ಒಂದು ತುರಬತ್ತೆರೆ ಗಟ್ಟಿ ಮಾಡೋದು, ತುರಬತ್ತೆರೆ ಪೂರ್ಣ ಈಡೆ ಬರೋಡಿ. ಬುರುಳು ನೋಡಿ, ಇದು ನೆಟ್ ತರ ಮಾಡಿದ್ದಾರೆ. ಸ್ಟಾರ್ ಫ್ರೂಟ್ ಇದು. ಇದನ್ನ ಕೊಯ್ದಾಗ ಕೆಳಗ್ ಬಿದ್ರೆಲ್ಲ ಹಾಳಾಗತ್ತಲ್ವಾ, ಸೊ ಹಾಗಾಗಿ ಇದನ್ನ ರೆಡಿ ಮಾಡಿರುವಂತ. ಇದು ಸೈಕಲ್ ಟೇಬ್. ಇದನ್ನು ಸಪೂರ ಮಾಡಿ ಕಟ್ ಮಾಡಿ ಹೀಗೆ ಎಳೆದು ಕಟ್ಟಿದ್ರೆ ಏನಾಗುದಿಲ್ಲ, ಕಟ್ಲಿಕ್ಕೆ ಸುಲಭ. ಹೆಂಗಸರಿಗೆ ಸಹ ಇದನ್ನು ಕಟ್ಟಬಹುದು. ಇದರಲ್ಲಿ ಕಟ್ಟಾಗ್ಲಿಕ್ಕೆ ಸಹ ನೋಡಿ ಹೀಗೆ ಮಾಡಿ ಕಟ್ಟಾಗ್ತದೆ. ಹೌದು, ಇದು ಒಳ್ಳೇದು. ಇದು ಕಟ್ಟಾಗ್ಲಿಕ್ಕಿಲ್ಲ. ಸೈಕಲ್ ಇದ್ದು ಟ್ಯೂಬ್ ಅಲ್ವಾ? ಸೈಕಲ್ ಇದ್ದು ಟ್ಯೂಬ್. ಕೊಯ್ರಿ ಹಿಡಿತೇನೆ, ಭಾರ ಉಂಟು ಇದು. ಎತ್ತಿ ಹಿಡಿಬೇಕಿದ್ದಾನೆ, ಎತ್ತಿ ಹಿಡಿಲಿಕ್ಕೆ ಆಗುದಿಲ್ಲ ನನಗೆ, ಶಕ್ತಿ ಇಲ್ಲ ಅಷ್ಟು. ಒಳ್ಳೆ ಜ್ವರ ಬಂದು ಎನರ್ಜಿ ಎಲ್ಲ ಲಾಸ್ ಆಗಿದೆ. ಉಂಟು ಮರದಲ್ಲಿ ಎಲ್ಲ ಕೊಳ್ತು ಹೋಗ್ತದೆ ಬಿದ್ದು. ಇದು ಬ್ಯಾಂಗ್ಳೂರಿಗೆ ಹೋದ್ರೆ 20 ರೂಪಾಯಿ ಕೊಡ್ತಾರೆ. ಮಾರ್ಲಿಕ್ಕೆ ಆಗುದಿಲ್ವಾ? ಮಾರಿದ್ರೆ ಬ್ಯಾಂಗ್ಳೂರಲ್ಲಿ 20 ರೂಪಾಯಿ ಕೊಡ್ತಾರೆ ಒಂದು ಪೀಸ್. ಇಲ್ಲಿ ಊರಲ್ಲಿ ಕೊಳ್ತೇ ಹೋಗುದು. ಮತ್ತೆ ಊರಿನವ್ರು ಬಂದು ತಕೊಂಡು ಹೋಗ್ತಾರೆ ನೋಡಿ, ಎಷ್ಟು ಒಳ್ಳೇದುಂಟು ನೋಡಿ. ತರಕಾರಿ ಅಂಗಡಿಯಲ್ಲಿ ಊರಲ್ಲಿ ತಗೊಳ್ಳೋದಿಲ್ವಾ? ತರಕಾರಿ ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ ಇಲ್ವಾ? ಮಂಗಳೂರಿಗೆ ಮಾತ್ರ. ಮಂಗಳೂರು ಪುತ್ರ ಕೊಂಡೋಗ್ಬೇಕು. ಮಕ್ಕಳು ತಿಂತಾರೆ. ಮಕ್ಕಳಿಗೆ ಬಾರಿ ಕಪ. ಯಾವ್ದಕ್ಕೆಲ್ಲ ಒಳ್ಳೇದಾಗ್ತದೆ ಹೇಳಿ? ಇದು ಕಪಕ್ಕೆ ಒಳ್ಳೆ ಮದ್ದು ಇದು. ಅದರ ನಂತರ ಇದನ್ನು ಕಟ್ ಮಾಡಿ ಒಣಗಿಸಿ ಆದ ಮೇಲೆ ಎಣ್ಣೆ ತೆಗೆದ್ರೆ, ಇದು ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಮಾಡಿದ್ರೆ ನೋವಿಗೆಲ್ಲ ಭಾರಿ ಒಳ್ಳೆ ಎಣ್ಣೆ ಇದು. ನೋವಿಗೆ ಆಗ್ತದೆ ಇದೊಂದು ಎಣ್ಣೆ. ಮಕ್ಕಳಿಗೆ ಎಷ್ಟು ಸಹ ತಿನ್ಲಿಕ್ಕೆ ಕೊಡಬಹುದು, ಏನಿಲ್ಲ, ಕಪ ಎಲ್ಲ ಹೋಗ್ತದೆ ಮಕ್ಕಳದ್ದು. ಸಾರು ಮಾಡ್ಲಿಕ್ಕೆ ಆಗ್ತದೆ, ಸಾರಿಗೆ ಆಗ್ತದೆ. ಅಮ್ಮ ಸಾರು ಮಾಡಿದ್ರು, ಕಡ್ಲೆ ಮತ್ತೆ ಒಣ ಮೀನು ಹಾಕ್ಬಿಟ್ಟು ಸಾರು ಮಾಡಿದ್ರು. ಎಷ್ಟು ಚೆನ್ನಾಗಿದೆ ಗೊತ್ತುಂಟ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಬೇರೆ ತರಕಾರಿ ಜೊತೆಗೆ ಕೂಡ ಮಿಕ್ಸ್ ಮಾಡಿ ಹಾಕ್ಬಹುದು. ಇನ್ನೊಂದೇನು,
ಫರ್ಮೆಂಟೇಶನ್ ಫುಡ್ ಅಂತ ಹೇಳ್ತಾರೆ. ಅದನ್ನ ಹಸಿಯಾಗಿ ಕಟ್ ಮಾಡ್ಬಿಟ್ಟು ಶುಂಠಿ, ಆಮೇಲೆ ಏನು ಕಾಯಿ ಮೆಣಸು, ಕ್ಯಾರೆಟ್ ಕ್ಯಾರೆಟ್ ಎಲ್ಲ ಉದ್ದಕ್ಕೆ ಹೀಗೆ ಕಟ್ ಮಾಡುದು. ಹೀಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಅಲ್ವಾ, ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಹಾಕಿ ಇಟ್ರೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ನೆಲ್ಲಿಕಾಯಿ ನೆಲ್ಲಿಕಾಯಿ ಎಲ್ಲ ಹಾಕಿದ್ರೆ ಎಲ್ಲ ಹಾಕಿ ಇಟ್ರೆ, ಬೆಳಿಗ್ಗೆ ಗಂಜಿ ಊಟ ಗಾಜಿನ ಬಾಟಲ್ ಅಲ್ಲಿ ಹಾಕಿಟ್ರೆ ಎಷ್ಟು ಸಮಯದವರೆಗೆ ಏನು ಹಾಳಾಗಲ್ಲ. ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದಂತೆ, ಕಫಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನನ್ಗೆ ತಿನ್ಬೇಕು, 4 ತಿನ್ಬೇಕು ಕಫಕ್ಕೆ. ಗಾಂಧಾರಿ ಮೆಣಸು ಇಲ್ಲಿ ಉಂಟು, ಉಂಟು ತೋಜಲೆಗೆ ಬಲ್ಲ ಕಟ್ಟಿ ಉಂಟು. ಗಾಂಧಾರಿ ಮೆಣಸು, ಗಾಂಧಾರಿ ಮೆಣಸು ಮಲ್ಲಿ ದಾಯ್ತನಂಜಿ ಪಂಪಿರಿ ಐಕೆ ಮಲ್ಲಿಗೆ ಮೆಣಸ. ಇದು ತೋಟ ನೋಡಿ, ಇವ್ರದ್ದು ತೋಟ, ಅಡಿಕೆ ತೋಟ ತುಂಬಾ ಉಂಟು. ಮೇಲೆ ಉಂಟು, ಇಲ್ಲಿ ಉಂಟು, ಸ್ವಲ್ಪ ಕೆಳಗಡೆ ಉಂಟು, ಎಲ್ಲಾ ಕಡೆ ಉಂಟು. ತುಂಬಾ ತಂಪಿದೆ ಜಾಗ ಮಾತ್ರ. ನೆಮೂಲು ಇಡಲಿ ಕೊಯ್ಲೆ ಅಂತ ಉಂಟುದೆ. ಆ ಸೈಡ್ ಜಾಸ್ತಿ ಉಂಟು. ಇದು ನೋಡಿ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಮಲ್ಲಿಗೆ ಮೆಣಸು. ಇದನ್ನ ಹಾಕಿಡ್ಬೇಕು. ಇದನ್ನು ಈ ಮೆಣಸು ಹಾಕಿಡ್ಬೇಕು. ತುಂಬಾ ಒಳ್ಳೇದಲ್ವಾ ಹಾರ್ಟಿಗೆ ಒಳ್ಳೇದು, ಹಾರ್ಟಿಗೆ ತುಂಬಾ ಒಳ್ಳೇದು ಈ ಮೆಣಸು. ಚಿಕ್ಕ ಚಿಕ್ಕ ಮೆಣಸು ಮಾಂಸಕ್ಕೆ ಹಾಕಿದ್ರೆ ಅದರಲ್ಲಿ ಯಾವುದೇ ಇದು ಇರುವುದಿಲ್ಲ, ವಿಷಾಂಶ ಇದರಲ್ಲಿ ಇರುವುದಿಲ್ಲ. ಕಾಯಿ ಮೆಣಸಿಗೆ ಕಂಪೇರ್ ಮಾಡಿದ್ರೆ ಕಾಯಿ ಮೆಣಸಿಗಿಂತ ಇದು ಬೆಟರ್. ಈ ಮೆಣಸಿದೆಯಲ್ವಾ, ಜೀರಿಗೆ ಮುಂಚಿ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ, ಗಾಂಧಾರಿ ಮುಂಚಿ ಅಂತ ಕೂಡ ಹೇಳ್ತೀವಿ. ಹಣ್ಣು ಕೊಯ್ಬೇಡಿ, ಹಣ್ಣು ಇದಕ್ಕೆ ಬೇಕು, ಹಕ್ಕಿಗೆ ಬೇಕು. ಹಕ್ಕಿ ಬಂದು ತಿಂತದೆ. ಹಣ್ಣು ಹಕ್ಕಿಗಳಿಗಿರ್ಲಿ, ಹಕ್ಕಿಯ ಹೊಟ್ಟೆಗೆ ಏನಿಲ್ಲಲ್ಲ, ಅದಕ್ಕೆ ತಿನ್ಲಿಕ್ಕೆ ಬೇಕಿದು. ಇದನ್ನ ತಗೊಂಡೋಗ್ಬಿಟ್ಟು ಮನೆಗೆ ಗಾಜಿನ ಬಾಟ್ಲಲ್ಲಿ ಹಾಕಿಡ್ಬೇಕು. ಕ್ಯಾರೆಟ್, ಆಮೇಲೆ ಇದು ಮೆಣಸು ಎಲ್ಲ ಹಾಕಿ, ಶುಂಠಿ ಎಲ್ಲ ಹಾಕಿ, ನೆಲ್ಲಿಕಾಯಿ ಎಲ್ಲ ಹಾಕಿ ಇಟ್ರೆ ತಿಂತಾರೆ ಮನೆಯಲ್ಲಿ. ಈ ಮೆಣಸು ಬೇಕಿತ್ತು, ನಮ್ಮ ಮನೆಯಲ್ಲಿ ಎಲ್ಲಿ ಸಹ ಇಲ್ಲ ಈ ಮೆಣಸು. ಇದು ಬೇಕಿತ್ತು ನನಗೆ, ಮೊನ್ನೆಯಿಂದ ಕೇಳ್ತಾ ಇದ್ದೆ ನಾನು, ಎಲ್ಲಿಯಾದ್ರೂ ಉಂಟ ತೋಟದಲ್ಲಿ ಅಂತ. ಎಲ್ಲಿ ಸಹ ತುಂಬಾ ಉಂಟು, ಎಷ್ಟು ಬೇಕಾದ್ರೂ. ಅಲ್ಲಿ ಉಂಟು ನೋಡಿ, ಅಲ್ಲಿ ಅಲ್ಲೊಂದುಂಟು ಗಿಡ. ನಾನಂಚು ಬರ್ಪುಂಡ ಬೊಲ್ದು ಅವಿಜ್ಜ ಬೊಲ್ದು ಮುಂಚೆ ಬರ್ಪುಂತಲೆ. ಅದಿಲ್ಲ ಅದಿಲ್ಲ, ಅದು ನೋಡಿ ನಮ್ಮ ಪೆಪ್ಪರ್ ಎಲ್ಲ ಹಣ್ಣಾಗಿದೆ, ಬೀಳ್ತಾ ಉಂಟು, ಕೊಯ್ಲಿಕ್ಕೆ ಜನ ಸಿಕ್ಲಿಲ್ಲ. ಇದು ನೋಡಿ ಪೆಪ್ಪರ್, ಇದು ಉಂಟಲ್ಲ, ಇದರಲ್ಲಿ ವೈಟ್ ಪೆಪ್ಪರ್ ಅಂದ್ರೆ ಇದರಲ್ಲಿ ಮಾಡುದು. ಇದನ್ನು ಏನು ಮಾಡ್ಬೇಕಂದ್ರೆ ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಿ ಒಂದು ದಿವಸ ಹಾಕಿಟ್ರೆ ಕೊಳೆಯ್ತದೆ. ಕೊಳ್ತಾದ ಮೇಲೆ ಚೆನ್ನಾಗಿ ಈಗ ಉಬ್ಬಿದ್ರೆ ಇದರ ಸಿಪ್ಪೆ ಹೋಗ್ತದೆ, ಮತ್ತೆ ಹುಡಿ ಮಾಡಿದ್ರೆ ವೈಟ್ ಪೆಪ್ಪರ್ ಆಗುದು ಇದರಲ್ಲಿ. ಆಗ ಇದರದ್ದು ಸಿಪ್ಪೆ ಎಲ್ಲ ಹೋಗ್ತದೆ. ಸಿಪ್ಪೆ ಹೋಗಿ ನೀವು ಮಿಕ್ಸಲ್ಲಿ ಹಾಕಿದ್ರೆ ವೈಟ್ ಪೆಪ್ಪರ್ ಆಗ್ತದೆ. ಮತ್ತೆ ಅಂಗಡಿಯಲ್ಲಿ ಸಿಕ್ಕುವಂತದ್ದು ಪೆಪ್ಪರ್ ಎಲ್ಲ ಅದೆಲ್ಲ ಮಿಕ್ಸ್ ಆಗುದು. ಅದಕ್ಕೆ ಗ್ರೀನ್ ಪೀಸ್ ಅದನ್ನೇ ಪಪ್ಪಾಯ ಬೀಜ ಹಾಕುದಿಲ್ಲ, ಪಪ್ಪಾಯ ಬೀಜ ಹಾಕುದೇ ಇಲ್ಲ, ಆಗುದಿಲ್ಲ, ಅದಕ್ಕೆ ಸೂಟ್ ಆಗುದಿಲ್ಲ. ಅದಕ್ಕೆ ಹಾಕೋದು ಗ್ರೀನ್ ಪೀಸ್, ಬಟಾಣಿ ಕಡ್ಲೆ ಉಂಟಲ್ಲ, ಬಟಾಣಿ ಕಡ್ಲೆಯನ್ನು ಅದನ್ನು ಸಹ ನೀರಲ್ಲಿ ಹಾಕಿ ಅದರ ಸಿಪ್ಪೆ ತೆಗೆದು ಅದು ಒಟ್ಟಿಗೆ, ಅದು 20%, 80% ಮೆಣಸು, ಒಳ್ಳೆ ಮೆಣಸು, ಅದನ್ನು ಹಾಕಿ ಹುಡಿ ಮಾಡುದು. ಮತ್ತೆ ಕಡಿಮೆದು ಸಿಗ್ತದೆ, ಅದಕ್ಕೆ ಮತ್ತೆ ಕಡ್ಲೆ ಹಾಕ್ತಾರೆ. ಮತ್ತೆ ಪಪ್ಪಾಯ ಬೀಜ ಹಾಕ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಸುಮ್ಮನೆ ಹೇಳುದು. ಪಪ್ಪಾಯ ಬೀಜ ಅಷ್ಟು ಸಿಕ್ಕುದಿಲ್ಲ ಅಲ್ಲ, ಪಪ್ಪಾಯ ಬೀಜ ಅಷ್ಟು ಸಿಕ್ಕುದಿಲ್ಲ. ಏನ್ ಗೊತ್ತಾ, ಮನುಷ್ಯನೇ ಶತ್ರು ಅಂತ ಹೇಳ್ತಾರಲ್ವಾ, ಆ ತರ ಆಗಿದೆ ಇವಾಗ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸೇಲ್ ಮಾಡಿ ದುಡ್ಡು ಮಾಡೋದು. ಪ್ರಪಂಚ ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲ ದುಡ್ಡು ಮಾಡೋದ್ರಲ್ಲೇ ಬಿಸಿ ಆಗಿದ್ದಾರೆ. ಇನ್ನೊಬ್ರ ಹೆಲ್ತ್ ಹಾಳಾದ್ರೂ ಚಿಂತೆ ಇಲ್ಲ ಯಾರಿಗೂ. ಅಲ್ಲ, ಇದಕ್ಕೆ ಇದನ್ನೇ ಹಾಕುದು, ಗ್ರೀನ್ ಪೀಸ್ ಹಾಕುದು. ಗ್ರೀನ್ ಪೀಸ್ ಅಂದ್ರೆ ಬಟಾಣಿ ಕಡ್ಲೆ. ಅದು ನೀರಲ್ಲಿ ಹಾಕಿ ಒಂದು ದಿವಸ ನೀರಲ್ಲಿ ಇಡ್ಬೇಕು, ಅದ್ರ ಸಿಪ್ಪೆ ಹೋಗ್ತದೆ. ಮತ್ತೆ ರುಬ್ಬಿ ಅದನ್ನು ಹುಡಿ ಮಾಡುದು. ಅದು ಕೆಜಿಗೆ ನಿಮ್ಗೆ 30-40 ರೂಪಾಯಿ ಸಿಗ್ತದೆ. ಇದಕ್ಕೆ 600-700 ರೂಪಾಯಿ ಅಂಗಡಿ ನಾವು ತೆಕ್ಕೊಂಡು, ನಮಗೆ 600 ರೂಪಾಯಿ ಸಿಗ್ತದೆ. ತೆಕ್ಕೊಳ್ಳೋದಾದ್ರೆ 800 ರೂಪಾಯಿ ಕೊಟ್ಟು ನಾವು ತೆಕ್ಕೊಳ್ಬೇಕು. ಕೆಜಿ ಜಾಸ್ತಿ ಬರ್ಲಿಕ್ಕೆ ಒಂದು 20%, 30% ಆಗ್ತಾರೆ. ಹೆಚ್ಚೇ ಆಗುದಿಲ್ಲ, ಅಷ್ಟು ಆಗ್ತಾರೆ ಅದಕ್ಕೆ. ಮತ್ತೆ ಇದಕ್ಕೆ 600 ರೂಪಾಯಿ ಕೊಟ್ರೆ 400 ರೂಪಾಯಿಗೆ ನಮಗೆ ಕೆಜಿಗೆ ಹುಡಿ ಸಿಗ್ತದೆ. ಹೇಗೆ ಸಿಕ್ಕುದು ಅದು? ಹೌದು, ಮತ್ತೆ ಅದು ಸಿಕ್ಕುದು ಹೇಗೆ? ಅದೇ ಮಿಕ್ಸ್ ಮಾಡ್ತಾರೆ. ಅದೇ ಹೇಳಿದಲ್ವ, ಮನುಷ್ಯನೇ ಶತ್ರು ಅಂತ ಅಂದ್ಬಿಟ್ಟು ಹಾಗಾಗಿದೆ ಈಗ. ಇದು ಸಿಪ್ಪೆ ತೆಗೆದ್ರೆ ಪೆಪ್ಪರ್ ಬ್ಲಾಕ್ ಕಲರ್ ಬರ್ತದೆ. ಅದು ಲಿಂಬೆ, ಅಲ್ಲಿ ಎಲ್ಲ ಉಂಟು, ಲಿಂಬೆ ಎಲ್ಲ ಬೀಳ್ತಾ ಉಂಟು. ಲಿಂಬೆ ಗಿಡ ತೇವು ಹಣ್ಣು ಇರ್ಲಿ, ಅದು ಹಕ್ಕಿಗಳಿಗೆ ಬೇಕು. ಹಕ್ಕಿ ಬಂದು ತಿಂತದೆ, ಅದು ಕಾಗೆ ಎಲ್ಲ ಬಂದು ತಿನ್ಲಿಕ್ಕೆ ಅದಕ್ಕೆ ಬೇಕು. ಇದೆಯಾ, ತಿನ್ನೋಡುವ ಹೇಗುಂಟ ಅಂತ ಹೇಳಿ. ಫಸ್ಟ್ ಟೈಮ್ ತಿನ್ನೋದು ನಾನು, ಇಲ್ಲಿ ತನಕ ಟ್ರೈ ಮಾಡಿಲ್ಲ, ನೋಡಿದ್ದೇನೆ ಅಷ್ಟೇ, ಬಿಟ್ರೆ ತಿಂದು ಗೊತ್ತಿಲ್ಲ. ಚೆನ್ನಾಗಿದೆ, ಸ್ವಲ್ಪ ಲೈಟ್ ಆಗಿ ಹುಳಿ ಇದೆ, ಸ್ವೀಟ್ ಇದೆ. ಉಪ್ಪು ಖಾರ ಹಾಕೊಂಡು ತಿಂತ ಇದ್ರೆ ಮಾತ್ರ ಸಖತ್ತಾಗಿ ಇರತ್ತೆ ಅಂತ ಅನ್ಕೋತೀನಿ. ಉಪ್ಪು ಖಾರ ಹಾಕೊಂಡು ತಿನ್ಬೇಕು.
ಚೆನ್ನಾಗಿದೆ. ಒಂದು ಚೀಲ ಕೊಟ್ಟಿದ್ದಾರೆ, ಮನೇಲಿ ಉಂಟು, ತಗೊಂಡೋಗ್ಬೇಕು ಇವಾಗ ಹೋಗ್ಬೇಕಿದ್ರೆ. ಏನೆಲ್ಲ ಮಾಡೋದಕ್ಕಾಗತ್ತೆ ಎಲ್ಲಾನು ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು, ಏನೆಲ್ಲ ಮಾಡೋದಕ್ಕಾಗತ್ತೆ ಇದ್ರಿಂದ ಅಂತ. ಇದು ನೋಡಿ ಜಮ್ನೇರಳೆ ಗಿಡ ಎಷ್ಟು ಇದೆ ನೋಡಿ, ತುಂಬಾ ಇದೆ. ವೈಟ್ ಜಮ್ನೇರಳೆ, ಚಿಕ್ಕ ಚಿಕ್ಕ ಮಿಡಿ ಇದೆ, ಮಾತ್ರ ದೊಡ್ಡದಾಗಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ದೊಡ್ಡದಾಗ್ಬಹುದು. ಒಂದಲ್ಲಿ ಎರಡು ಏನೋ ಸ್ವಲ್ಪ ದೊಡ್ಡದಿದೆ. ಇವಾಗಕ್ಕೆ ಆಗ್ಲಿಕ್ಕಿಲ್ಲ, ಇದು ನೆಕ್ಸ್ಟ್ ಟೈಮ್ ಬರ್ಬೇಕಿದ್ರೆ ತುಂಬಾ ಇರತ್ತೆ ಮಾತ್ರ. ಚೆನ್ನಾಗಿದೆ, ತಿಂದಿದೀವಿ ನಾವು ಇದನ್ನ ಇದಕ್ಕಿಂತ ಮೊದ್ಲೊಂದ್ಸಲ. ಇಷ್ಟಿದೆ ನೋಡಿ, ಚಿಕ್ಕ ಚಿಕ್ಕ ಮಿಡಿ ತುಂಬಾ ಇದೆ ಅಲ್ವಾ. ವೈಟ್ ಕಲರ್, ಇನ್ನೊಂದು ರೆಡ್ ಕಲರ್ ಅಲ್ಲಿ ಬರುತ್ತಲ್ವಾ, ಇದು ವೈಟ್ ಕಲರ್ ಅಲ್ಲಿ. ಇನ್ನ ಇವರು ಈ ಸ್ಟಾರ್ ಫ್ರೂಟ್ ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಕೊಯ್ದು ನೀಟಾಗಿ ವಾಶ್ ಮಾಡಿ ಈ ತರ ಕಟ್ ಮಾಡ್ತಾರೆ ನೋಡಿ. ಕಟ್ ಮಾಡ್ಬಿಟ್ಟು ಒಣಗ್ಸೋದಕ್ಕೆ ಇಡ್ತಾರೆ, ಅದನ್ನ ಪೌಡರ್ ಮಾಡೋದಿಕ್ಕೆ. ನಿಮ್ಗೆ ತೋರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಇವರು ಕಟ್ ಮಾಡ್ಬಿಟ್ಟು ಒಣಗ್ಸೋದಿಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ಆಲ್ರೆಡಿ ಇವರು ಒಣಗ್ಸಿ ಇಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನ ಕೂಡ. ಇದಕ್ಕೊಂದು 4 ರಿಂದ 5 ದಿನ ಬಿಸಿಲು ಬೇಕಾಗತ್ತೆ, 5 ದಿನ ಒಣಗಬೇಕಾಗತ್ತೆ. ಈ ತರ ನೋಡಿ ಚೆನ್ನಾಗಿ ಹರಡ್ಬಿಟ್ಟು ಇದನ್ನ ಒಣಗಿಸುವಂತದ್ದು. ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಬೇಗ ಒಣಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ಆಲ್ರೆಡಿ ಇವರು ಒಣಗಿಸಿ ಇಟ್ಕೊಂಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನ ಇನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಮೀನ್ ಸಾರಿಗೆ, ಹಾಗೆ ಚಿಕನ್ಗೆ, ಇನ್ನೇನಾದ್ರೂ ಯಾವುದೇ ಅಡಿಗೆಗೆ ಬೇಕಿದ್ರು ಇದನ್ನ ಉಪಯೋಗಿಸ್ಕೋಬಹುದು. ತುಂಬಾ ರುಚಿಯಾಗತ್ತೆ. ನಮ್ಮ ಅಮ್ಮ ಮೀನ್ ಸಾರಿಗೆ ಹಾಕಿ ಅಂದ್ರೆ ಇದನ್ನ ಪೌಡರ್ ಮಾಡ್ಬಿಟ್ಟು ಪೌಡರ್ನ ಮೀನ್ ಸಾರಿಗೆ ಹಾಕಿ ಸಾರು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು. ನಾನು ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಬಂದಾಗ ಇಲ್ಲಿಗೆ ಬಂದಿದ್ದೆ ಅಲ್ವಾ, ಒಬ್ರು ಅಜ್ಜಿ ಇದ್ದಾರೆ ಅಲ್ಲಿ, ಹುಷಾರಿಲ್ಲ, ಮದ್ದಿಗೆ ಕರ್ಕೊಂಡು ಹೋದ್ರು ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ. ಇವರೇ ನೋಡಿ ಅವರು. ನನ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರು. ನಾನು ನನ್ನ ಮಗನ ಡೆಲಿವರಿ ಟೈಮ್ ನಲ್ಲಿ 2 ದಿನ ನನ್ನ ಜೊತೆ ಇವರು ಹಾಸ್ಪಿಟಲ್ ಅಲ್ಲಿ ಇದ್ರು. ಡೆಲಿವರಿ ಆಗಿ ನಂತರ ಬಂದಿದ್ದು ಇವರು, ಮಗುನ ನೋಡ್ಬಿಟ್ಟು ಆಮೇಲೆ ಬಂದಿರುವಂತದ್ದು. ಆ ಟೈಮ್ ನಲ್ಲಿ ಇವರೇ ನಮ್ ಜೊತೆ ಬರ್ತಾ ಇದ್ದಿದ್ದು. ಮತ್ತೆ ನನ್ನ ತಂಗಿ ಡೆಲಿವರಿ ಟೈಮ್ ಅಲ್ಲಿ ಕೂಡ ಅಷ್ಟೇನೆ, ನನ್ನ ಅಪ್ಪನ ಕಾರ್ಯ ಇತ್ತು ಅವತ್ತಿನ ದಿವಸ ನಾವು ಯಾರು ಕೂಡ ಅವಳಿಗೆ ಬೆಳಿಗ್ಗೆ ಪೇನ್ ಸ್ಟಾರ್ಟ್ ಆಯ್ತು. ಆ ದಿನದಲ್ಲಿ ನಾವು ಯಾರು ಕೂಡ ಹೋಗೋ ಹಾಗಿಲ್ಲ ಹಾಸ್ಪಿಟಲ್ಗೆ. ಇವರೇ ಕರ್ಕೊಂಡು ಹೋಗಿ ಅಲ್ಲಿ ಡೆಲಿವರಿ ಆಗೋ ತನಕ ಅವಳ ಜೊತೆ ಕೂಡ ಇವರೇ ಇದ್ದಿದ್ದು. ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇವರನ್ನು ಮರೆಯಕ್ಕಿಲ್ಲ ಜೀವನದಲ್ಲಿ. ನೀವು ಯಾವ ಸಮಯದಲ್ಲಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲೂ ನಿಮ್ಮ ಮನೆಯಲ್ಲೂ ಒಂದೇ ಆಗಿತ್ತು. ಮಕ್ಕಳು ಇರುವಾಗ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದೇ ಜಾತಿಯ ಮಕ್ಕಳಾಗಿ ಒಂದೇ ಭಾಷೆಯಲ್ಲಿದ್ದರು. ಹಾಗಾಗಿ ನಮಗೆ ಎಷ್ಟು ಸಂತೋಷ ಬರ್ತದಂತ ಹೇಳಲಿಕ್ಕಾಗುದಿಲ್ಲ. ಅಂದ್ರೆ ಒಂದೇ ಫ್ಯಾಮಿಲಿ ತರ ಇದ್ವಿ ಅಂತ ಅನ್ಬಿಟ್ಟು. ಇವರ ಮೊಮ್ಮಕ್ಳೆಲ್ಲ ನಮ್ಮನೇಲೆ ದೊಡ್ಡವರದ್ದು. ನಾವು ಕೂಡ ಅಷ್ಟೇನೆ. ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಿದ್ರೆ ಟಿವಿ ಎಲ್ಲ ಎಲ್ಲೂ ಕೂಡ ಇರ್ಲಿಲ್ಲ, ಆಯ್ತಾ. ಟಿವಿ ಫೋನ್ ಎಲ್ಲ ಇರ್ಲಿಲ್ಲ. ಇಲ್ಲಿಗೆ ಬರ್ಬೇಕಿತ್ತು, ಇಲ್ಲೇ ಟಿವಿ ನೋಡ್ಕೊಂಡು ದೊಡ್ಡವರಾದವಂತವ್ರು ನಾವು ಕೂಡ. ಇನ್ನು ಇವ್ರ ಅಣ್ಣ ಇದ್ದಾರಲ್ಲ, ಅವ್ರ ಮಕ್ಳು ಕೂಡ ಅಷ್ಟೇ ನಮ್ಮನೇನಲ್ಲೇ ದೊಡ್ಡವರಾದವ್ರು. ಚಿಕ್ಕ ಇರ್ಬೇಕಿದ್ರು ಕೂಡ ಮನೇಲಿ ಬಿಟ್ಟು ಹೋಗ್ತಾ ಇದ್ರು. ಫ್ಯಾಮಿಲಿ ತರನೇ ನಾವು. ಜಾತಿ ಬೇರೆ ಬೇರೆ ಆದ್ರೂ ಒಂದೇ ಫ್ಯಾಮಿಲಿ ತರನೇ ಇದ್ವಿ. ತುಂಬಾ ಅಂದ್ರೆ ನಮ್ಗಿಂತ ಅವ್ರು ನಮ್ಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ವಿಷಯದಲ್ಲೂ. ಅವ್ರ ಅಣ್ಣ ಕೂಡ ಅಷ್ಟೇನೆ, ಇವ್ರ ಅಜ್ಜಿ, ಅವರ ವೈಫ್ ಇದ್ದಾರೆ, ಅವರು ಎಲ್ರು ಕೂಡ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ವಿಚಾರದಲ್ಲೂ. ಅದು ಹೇಳಿದ್ರೆ ಅದು ಮುಗಿಲಿಕ್ಕಿಲ್ಲ, ಅದೊಂದು ಸ್ಟೋರಿನೇ ಬರಿಬಹುದು. ಆ ತರ ಮರಿಲಿಕ್ಕಿಲ್ಲ ಜೀವನದಲ್ಲಿ, ಇಡೀ ಜೀವನದಲ್ಲಿ ಇವ್ರನ್ನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು, ಮರಿಲಿಕ್ಕಿಲ್ಲ. ಅಷ್ಟೊಂದು ದೊಡ್ಡ ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹುಷಾರಿಲ್ಲ, ಇವಾಗ ಏಜ್ ಆಯ್ತು. ಇನ್ನು ಸ್ವಲ್ಪ ವರ್ಷ ಬದುಕಬೇಕು ಅಂತ ಆಸೆ ನಮ್ಗೆಲ್ರಿಗೂ ಕೂಡ. ಇವರು ನೋಡೋಣ, ದೇವ್ರ ಆಯುಷ್ಯ ನೋಡಿದವರಿಲ್ಲ ಅಲ್ವಾ. ನನ್ನ ಮಗಳು ಸಣ್ಣದಿರುವಾಗ ಒಂದು 28 ವರ್ಷ ಮುಂಚೆ, ಆಗ ಇಲ್ಲಿ ಸಹ ಟಿವಿ ಫೋನ್ ಎಲ್ಲ ಇರಲಿಲ್ಲ. ಇಲ್ಲಿ ನಮ್ಮ ಮನೆಯಲ್ಲಿ ಇತ್ತು. ನಾವು ಒಂದು ಮನೆಯಿಂದ ಹೇಳೋದು ಇಷ್ಟು ಗಂಟೆಗೆ ಫೋನ್ ಬರ್ತಾ ಅಂತ. 1 ಕಿಲೋಮೀಟರ್ವರೆಗೆ ಅದು ಪಾಸ್ ಆಗಿ ಅವರು ಮತ್ತೆ ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಿಗೆ ಹೇಳಿ ಅಲ್ಲಿಗೆ ಹೇಳಿ ಅಂತ ಒಬ್ಬೊಬ್ಬರಿಗೆ ಕರೆದು ಹೇಳುದು, ಹತ್ರ ಮನೆ. ಅದರ ನಂತರ ನನ್ನ ಮಗಳು 1 2 ಅಂತ ಹೇಳುವಾಗ 1 2 3 4 5 6 7 8 9 ಕಟ್ಟುದಾರ ಅಂತ ಹೇಳಿ. ಯಾವಾಗ ನೋಡಿದ್ರೆ 10 ಹೇಳೋದಿಲ್ಲ. ನಮ್ಗೆ ಸಹ ಗೊತ್ತಿಲ್ಲ ಏನು ಹೇಳ್ತಾಳಪ್ಪ ಇವಳು ಅಂತೇಳಿ. ಅಂದ್ರೆ ಮೇಲಿಂದ ಎಲ್ಲ ಬಂದು ಕರೆಯೋದು ನಮ್ಮನ್ನು, 9 ಕಟ್ಟುದಾರ ಅಂತೇಳಿ. ಅದು 8 ಅಂತ 9 ಅಂತ ಹೇಳಿದ ಕೂಡಲೇ 9 ಕಟ್ಟುದಾರ ಅಂತೆ, 10 ಅಂತ ಹೇಳ್ತಾ ಇರಲಿಲ್ಲ.
ಮತ್ತೆ ಮತ್ತೆ ನಮಗೆ ಗೊತ್ತಾಯ್ತು ಇದಕ್ಕೆ ಹೇಳುದು ಇವಳು ಅಂತ ಹೇಳಿ. ನಾನಾ ನಾನಲ್ಲ, ನನ್ನ ಮಗಳು, ನಿಮ್ಮ ಮಗಳು ನನ್ನ ಮಗಳು ನಿಖಿತಾ, ನಿಖಿತಾ ಹಾ, ನಿಖಿತಾ ನನ್ನ ಹೌದು. ಮಗಳು ನೈನ್ ಕಟ್ಟುದಾರ ಅಂತ ಹೇಳಿ. ಅದೇ ಅದಂದ್ರೆ ಫೋನ್ ಬರುವಾಗ ಪಾಪ ಎಷ್ಟು ಸಲ, ಅವಾಗ ಕೆಳಗಿತ್ತು ಮನೆ, ಹಳೆ ಮನೆ ಕೆಳಗಿತ್ತು, ಎಷ್ಟು ಸಲ ಇವರು ಬಂದು ಕರೆದಿದ್ದಾರೆ ಗೊತ್ತು. ನನ್ಗೆ ಮದುವೆ ಆದ ಟೈಮ್ ನಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡ್ಬೇಕಿದ್ರು, ನಮ್ಮ ಮನೆಯಲ್ಲಿ ಫೋನ್ ಇರ್ಲಿಲ್ಲ ಆ ಟೈಮ್ ನಲ್ಲಿ. ಅವಾಗ ಸಂಜೆ ಟೈಮಲ್ಲಿ ಫೋನ್ ಮಾಡೋರು, ಇವರು ಪಾಪ ಬಂದು ಕರೆಯೋರು ಯಾವಾಗ್ಲೂ, ಆಶಾ ಫೋನ್ ಬಂತು ಅಂತ ಅಂದ್ಬಿಟ್ಟು. ಅದೆಷ್ಟು ಸಲ ಬಂದು ಕರೆದಿದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ದೇವ್ರು ಇನ್ನೂ ಕೂಡ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಆರೋಗ್ಯ ಕೊಡ್ಬೇಕು ಅಂತ ಆಸೆ ನಮ್ಗೆಲ್ರಿಗೂ ಕೂಡ. ಅವರಿಗೆ ಸಹ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅವ್ರದ್ದು, ಏಜ್ ಆಯ್ತು, ಏನು ಮಾಡಕ್ಕಾಗಲ್ಲ ಅಲ್ವಾ. ಆದಷ್ಟು ಇರುವಷ್ಟು ಸಮಯ ಅವರು ಆರೋಗ್ಯವಾಗಿರ್ಬೇಕು ಅಂತ ಎಲ್ಲರೂ ಕೂಡ ನಮ್ದೊಂದು ಆಸೆ ಅಂತಾನೆ ಹೇಳ್ಬೋದು. ಅಮ್ಮನ ಮನೆಗೆ ಹೋಗಿ ವಾಪಸ್ ಇವಾಗ ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಉಜಿರೆ ರೀಚ್ ಆದ್ವಿ. ಅವರು ಬೇಕ್ರಿಗೆ ಹೋದ್ರು, ಏನಾದರೂ ತಿನ್ನೋದಕ್ಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿದ್ದಾರೆ. ಕೇಕ್ ತೊಗೊಳೋದಕ್ಕೆ ಹೇಳಿದೆ. ನಮ್ಮ ಮಾಧವಿ ಇನ್ನೇನೋ ತಿನ್ನಲ್ಲ, ಕೇಕ್ ತೊಗೊಂಡ್ರೆ ತಿಂತಾಳೆ, ಸೊ ಅದನ್ನು ತೊಗೊಳೋದಕ್ಕೆ ಹೇಳಿದ್ದೀನಿ. ಹಾಗೆ ನಮ್ಮ ಪುಟಾಣಿ ನನ್ನ ಜೊತೆ ಇದ್ದಾನೆ, ಮಲ್ಕೊಂಡಿದ್ದಾನೆ ನೋಡಿ. ಫೇಸ್ ರಿವೀಲ್ ಮಾಡಲ್ಲ, ಸ್ವಲ್ಪ ದೊಡ್ಡವನಾಗಲಿ ಅಂತ ಅಂದ್ಬಿಟ್ಟು ಇವಾಗ ಬೇಡ ಅಂತೇಳಿ. ಚಿಕ್ಕ ಮಗು ಅಲ್ವಾ, ಸೊ ಹಾಗಾಗಿ ಕೈಯಲ್ಲಿದ್ದಾನೆ, ನಾನು ಇಟ್ಕೊಂಡಿದ್ದೀನಿ. ಹಾಗೆ ಅವರು ಅಮ್ಮ ಆಮೇಲೆ ಕೌಶಿ ಬೇಕ್ರಿಯಲ್ಲಿದ್ದಾರೆ. ನನ್ನ ಮಗ ಜ್ಯೂಸ್ ತರ್ತೀನಿ ಅಂತ ಅಂದ್ಬಿಟ್ಟು ಜ್ಯೂಸ್ ಅಂಗಡಿಗೆ ಹೋಗಿದ್ದಾನೆ. ಟೈಮು 5 ಗಂಟೆ ಆಗ್ತಾ ಬಂತು. ಸ್ವಲ್ಪ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ, ಸ್ವಲ್ಪ ಲೇಟ್ ಆಯಿತು ಬರಬೇಕಿದ್ರೆ. ಖುಷಿ ಆಗ್ತಾಯಿದೆ, ಮಗು ಇದ್ದ ಅಲ್ವಾ, ಮನೆಗೆ ಇನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನಿದ್ದೆ ಮಾಡಿದ್ದಾನೆ. ಮನೆಯಿಂದ ಹೊರಡಬೇಕಿದ್ರೇ ನಿದ್ದೆ ಅವನಿಗೆ. ಕಾರಲ್ಲಿ ಬರಬೇಕಿದ್ರೆ ಅದು ಏನು ತೊಟ್ಲು ಥರ ಆಗುತ್ತಲ್ವಾ, ಅದು ಚೆನ್ನಾಗಿ ನಿದ್ದೆ ಬರುತ್ತೆ ಮಕ್ಕಳಿಗೆ. ಸೊ ಇವನು ಕೂಡ ಅಷ್ಟೇ, ಮನೆಯಿಂದ ಹೊರಡಬೇಕಿದ್ರೇ ನಿದ್ದೆ ಮಾಡಿದ್ದ, ಇವಾಗಲೂ ನಿದ್ದೆಯಲ್ಲಿದ್ದಾನೆ. ಓಕೆ, ಮನೆಗೆ ಹೋಗಿಬಿಟ್ಟು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಅಮ್ಮ ಮನೆಗೆ ಬಂದ ಕೂಡಲೇ ಈ ಸ್ಟಾರ್ ಫ್ರೂಟ್ನ ಕೆಲಸ ಶುರು ಮಾಡಿಕೊಂಡ್ರು. ಅದನ್ನು ನೀಟಾಗಿ ವಾಶ್ ಮಾಡಿದ್ರು, ಕಟ್ ಮಾಡಿದ್ರು, ಸ್ವಲ್ಪ ಕಟ್ ಮಾಡಿಬಿಟ್ಟು ಒಣಗಿಸೋದಕ್ಕೆ ಇಟ್ಕೊಂಡ್ರು. ಹಾಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ನನಗೆ ಈ ಥರ ಉಪ್ಪು ನೀರಲ್ಲಿ ಹಾಕಿಡು ಅಂತ ಕೊಟ್ಟರು. ಹಾಗೆ ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ವಿ. ಯಾಕೆಂತ ಹೇಳಿದರೆ ಒಣ ಮೀನು ಸಾರು ಎಲ್ಲ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ವಿ. ಸ್ವಲ್ಪ ಇಲ್ಲಿ ಜೀರಿಗೆ ಮೆಣಸು ಆಮೇಲೆ ಕಾಯಿ ಮೆಣಸೆಲ್ಲ ಹಾಕಿಬಿಟ್ಟು ಇದನ್ನು ಅಂದರೆ ಬಿಸಿನೀರು ಆರಿದಂತಹ ನೀರು ಇರುತ್ತಲ್ವ, ಅದನ್ನು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ರೆ ಬೇಕಾದಾಗ ಒಂದೆರಡು ಪೀಸ್ ಅದನ್ನು ತೆಗೆದು ತಿನ್ಬೋದು. ಸ್ವಲ್ಪ ಶುಂಠಿ ಹಾಕ್ಕೊಂಡೆ, ಹಾಗೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ಕೊಂಡೆ. ಎಲ್ಲವನ್ನು ಹಾಕಿ ಉಪ್ಪೆಲ್ಲ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಒಂದು 2 ಡೇಸಲ್ಲಿ ಅದು ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಂಡಿರತ್ತೆ, ತಿನ್ನೋದಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆದಷ್ಟು ಗಾಜಿನ ಡಬ್ಬದಲ್ಲಿ ಹಾಕಿಟ್ರೆ ಬೆಟರ್ ಅಂತ ಹೇಳ್ತೀನಿ ನಾನು. ಸೊ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಗೊತ್ತಿಲ್ಲ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಅಣ್ಣ ಹೇಳಿದ್ರು ತುಂಬ ಚೆನ್ನಾಗಾಗತ್ತೆ ಈ ಥರ ಹಾಕಿಡು ಅಂತ ಹೇಳಿದ್ರು. ನೆಲ್ಲಿಕಾಯಿ ಕೂಡ ಹಾಕು ಅಂತ ಹೇಳಿದ್ರು, ನೆಲ್ಲಿಕಾಯಿ ಇರಲಿಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಬರೀ ಇಷ್ಟನ್ನು ಮಾತ್ರ ಹಾಕ್ಕೊಂಡೆ. ಅದನ್ನು ಹಾಗೆ ಎತ್ತಿಟ್ಬಿಟ್ಟು ವೈಶಾಲಿ ಮನೆಯಿಂದ ಮಾವಿನಕಾಯಿ ತಂದಿದ್ದೆ. ಆ ಮಾವಿನಕಾಯಿನ ಉಪ್ಪು ಹಾಕಿಬಿಟ್ಟು ಹಾಗೆ ಕಟ್ ಮಾಡಿಬಿಟ್ಟು ಹಾಕಿದರೆ ಗಂಜಿ ಜೊತೆಗೆ ತರಕಾರಿ ಏನಾದರೂ ಸಾಂಬಾರಲ್ಲಿದ್ದರೆ ಅದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಆ ಕೆಲಸ ಕೂಡ ಒಂದು ಮುಗಿಲಿ ಅಂತ ಅಂದ್ಬಿಟ್ಟು ನಿನ್ನೆ ತಂದು ಇಟ್ಕೊಂಡಿದ್ದೆ. ಹಾಗೆ ಇತ್ತು, ಇನ್ನು ನಾಳೆಗಾದ್ರೆ ಬಾಡೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ಬಿರಿಯಾನಿ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೆ ಮ್ಯಾರಿನೇಟ್ ಮಾಡಿಬಿಟ್ಟು ಹೋಗಿದ್ದೆ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಚಿಕನ್ ಪೀಸ್ಗಳನ್ನು. ಹಾಗೆ ಇವಾಗ ಬಂದುಬಿಟ್ಟು ಗ್ರೇವಿ ಮಾಡಿಕೊಂಡು ಅನ್ನ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ನೈಟಿಗೆ ಬೇಕಾಗುವಷ್ಟು ಮಾತ್ರ ಮಾಡ್ಕೊಂಡಿರುವಂಥದ್ದು. ಇನ್ನು ನಾಳೆಗೆ ಉಳಿದ್ರೆ ಅದನ್ನು ಬಿಸಿ ಮಾಡಿಕೊಂಡು ಅದಷ್ಟೊಂದು ಚೆನ್ನಾಗಾಗಲ್ಲ, ಟೇಸ್ಟ್ ಕೂಡ ಚೆನ್ನಾಗಾಗಲ್ಲ, ಒಂಥರ ಬೇರೆ ಥರ ಅನ್ಸುತ್ತೆ ನಾಳೆ ತಿನ್ನಬೇಕಿದ್ರೆ. ಸೊ ಇವತ್ತಿಗೆ ನೈಟಿಗೆ ಬೇಕಾದಷ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಕೆಲಸ ಅಲ್ಲಲ್ಲೇ ಇದೆ ನೋಡಿ, ಎಲ್ಲ ಕಟ್ ಮಾಡಿ ಹಾಕಿ ಕಿಚನ್ ಪೂರ್ತಿ ಮೆಸ್ಸಿಯಾಗಿದೆ. ಮಾವಿನಕಾಯಿ ತಂದಿದ್ದೆ ನಿನ್ನೆ, ವೈಶಾಲಿ ಮನೆಯಲ್ಲಿ ಮಾವಿನಕಾಯಿ ಇದೆ, ಸೊ ಅಲ್ಲಿಂದ ಮಾವಿನಕಾಯಿ ತಂದಿದ್ದೆ. ಇದನ್ನು ಇನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಏನು ಅಲ್ಲಿ ಏನು ಮೆಣಸೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಹಾಗೆ ಇಟ್ಟು ಒಂದು 2 ಡೇಸ್ ಇಟ್ಟು ತಿಂದರೆ ಗಂಜಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಅದೊಂದು ರೆಡಿ ಮಾಡಿಬಿಟ್ಟು ಕಿಚನ್ ಪೂರ್ತಿ ಕ್ಲೀನ್ ಮಾಡಿದರೆ ಆಯಿತು. ಅಮ್ಮ ಮಗುನ ಮೈ ಒರೆಸ್ತಾ ಇದ್ದಾರೆ. ನೈಟ್ ಸ್ನಾನ ಮಾಡಿಸಲ್ಲ, ಬೆಳಿಗ್ಗೆ ಮಾತ್ರ ಸ್ನಾನ ಮಾಡಿಸೋದು. ಇವಾಗ ಮೈ ಒರೆಸ್ತಾ ಇದ್ದಾರೆ. ಅವನಿಗೆ ಮನೆ ಚೇಂಜ್ ಆಗಿದೆ ಅಲ್ವಾ, ಸೆಟ್ ಆಗ್ತಾ ಇಲ್ಲ, ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಕೂಗ್ತಾ ಇದ್ದಾನೆ.
ಮನೆ ಪೂರ್ತಿ ಚೇಂಜ್ ಅಲ್ವಾ, ಜನಗಳು ಕೂಡ ಅಂದರೆ ಜಾಸ್ತಿ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆದರೆ ಅವರೇ ಇರ್ತಾರೆ ಇಬ್ಬರು. ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ. ಇದು ಉಪ್ಪಿನಕಾಯಿ ಅಲ್ಲ, ಬರೀ ಅದನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣಸು ಶುಂಠಿ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿಬಿಟ್ಟು ಇಡುವಂಥದ್ದು. ಅದನ್ನು ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಗಾಜಿನ ಬಾಟ್ಲಲ್ಲೇ ಹಾಕಿಡಿ, ಪ್ಲಾಸ್ಟಿಕಲ್ಲಿ ಹಾಕಿಟ್ರೆ ಏನೋ ಒಂಥರ ಅಂತ ಅನ್ಸುತ್ತೆ. ಒಂದು 2 ಡೇಸಲ್ಲಿ ಗಾಜಿನ ಬಾಟಲ್ ಆದರೆ ಫ್ರೆಶ್ ಆಗಿರುತ್ತೆ. ಓಕೆ, ಇವತ್ತಿನ ಒಂದು ಲಾಗ್ ಇಷ್ಟೇನೆ. ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.